ಮದುವೆಯಾಗಿದ್ರು ಗಂಡನನ್ನ ಬಿಟ್ಟು ಮತ್ತೊಬ್ಬರ ಜೊತೆ ಲವಿ ಡವಿ. ಗಂಡನಿಗೆ ಕೈಕೊಟ್ಟು ಲವರ್ ಹಿಂದೆ ಹೋದವಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಗಂಡನಿಗೆ ಕೈಕೊಟ್ಟು ಲವರ್ ಹಿಂದೆ ಹೋದವಳು ಸದ್ಯ ಡೆತ್ ನೋಟ್ ಅನ್ನ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾರೆ. ನನ್ನ ಸಾವಿಗೆ ಪ್ರಿಯಕರನೇ ಕಾರಣ ಅನ್ನೋದಾಗಿ ಡೆತ್ ನೋಟ್ ನಲ್ಲಿ ಈ ಲೇಡಿ ಬರೆದಿದ್ದಾರೆ. ವಿಜಯನಗರದ ಮದಲಗಟ್ಟಿ ಗ್ರಾಮದ ತುಂಗಾಭದ್ರಾ ಸೇತುವೆಯ ಬಳಿ ಈ ಘಟನೆಯಾಗಿರೋದು. ಸೇತುವೆಯಿಂದ ಜಿಗಿತಿರೋದನ್ನ ಅಲ್ಲಿನ ಬೈಕ್ ಸವಾರೊಬ್ರು ನೋಡ್ತಾರೆ. ನದಿಗೆ ಜಿಗಿದಿದ್ದನ್ನ ನೋಡಿ ಮದಲಗಟ್ಟಿ ಗ್ರಾಮಸ್ಥರಿಗೆ ಆ ಯುವಕರು ತಿಳಿಸ್ತಾರೆ, ಹಿಂಗೊಬ್ರು ಹಾರ್ಕೊಂಡ್ರು ಅಂತ. ಪಕ್ಕದಲ್ಲೇ ಇದ್ದಂತ ಮೀನುಗಾರರು ಕೂಡ ಈ ಮಹಿಳೆಯನ್ನ ರಕ್ಷಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನೀರಿನ ರಭಸಕ್ಕೆ ಮಹಿಳೆ ಕೊಚ್ಚಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ಆಗ್ತಿದೆ. ಈಗ ಹೂವಿನ ಹಡಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮದುವೆಯಾಗಿತ್ತು, ಗಂಡ ಇದ್ರು, ಆದ್ರೂ ಕೂಡ ಪ್ರಿಯಕರನಿಗೋಸ್ಕರ ಮನೆಯನ್ನ ಬಿಟ್ಟು ಆಚೆ ಬಂದಿರ್ತಾರೆ. ಅದಾದ್ಮೇಲೆ ಡೆತ್ ನೋಟ್ ಅನ್ನ ಬರೆದಿಟ್ಟು ನನ್ನ ಸಾವಿಗೆ ನನ್ನ ಲವ್ವರು ಪ್ರಿಯಕರನೇ ಕಾರಣ ಅನ್ನೋದಾಗಿ ನೋಡಿ ಡೆತ್ ನೋಟ್ ಅನ್ನ ಗಮನಿಸ್ತಾ ಇದೀವಿ. ಸುದೀರ್ಘವಾಗಿ ಈಕೆನೆ ಮದುವೆ ಆಗಿರುತ್ತೆ, ಗಂಡ ಇರ್ತಾನೆ, ಆದ್ರೂ ಕೂಡ ಗಂಡನಿಗೆ ಕೈ ಕೊಟ್ಟು ಪ್ರಿಯಕರನ ಜೊತೆ ಆಚೆ ಬರ್ತಾರೆ. ಬಂದು ಗಂಡನ್ ಕೈ ಕೊಟ್ಟಿರ್ತಾರೆ, ಮುಗೀತು ಅನ್ನೋಷ್ಟರಲ್ಲಿ ಅವರಿದ್ರಾರು ಚೆನ್ನಾಗಿರ್ತಾರ? ಇಲ್ಲ. ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನದಿಗೆ ಹಾರಿ. ಅದರಲ್ಲೂ ಕೂಡ ಸುದೀರ್ಘವಾಗಿ ಡೆತ್ ನೋಟ್ ಬರೆದಿದ್ರು. ಇದಕ್ಕೆ ಕಾರಣ ನನ್ನ ಲವ್ವರ್ ಅನ್ನೋದಾಗಿ. ಸದ್ಯ ನದಿಗೆ ಹಾರಿರುವಂತಹ ಸ್ಥಳದಲ್ಲಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳಿದ್ದಾರೆ. ಮೃತದೇಹವನ್ನ ಹುಡುಕುವಂತ ಕೆಲಸ ಆಗ್ತಿದೆ. ಯಾಕಂದ್ರೆ ಜಿಗಿತಿದ್ದಂತೆ ಅಲ್ಲಿ ಒಬ್ಬರಿಷ್ಟು ಯುವಕರಿರ್ತಾರೆ, ಸ್ಥಳೀಯರು. ಅವ್ರು ನೋಡ್ತಾರೆ. ನೋಡಿದ ತಕ್ಷಣ ಅಲ್ಲಿದ್ದವ್ರಿಗೆಲ್ಲರಿಗೂ ಹೇಳ್ತಾರೆ. ಬಟ್ ಈಗ ಮಳೆ ನಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ, ನೀರಿನ ಹರಿವು ಕೂಡ ಜಾಸ್ತಿ ಇದೆ. ಹಾಗಾಗಿ ಮೃತದೇಹ ಇನ್ನೂ ಕೂಡ ಸಿಕ್ಕಿಲ್ಲ. ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನ ಸ್ಥಳೀಯ ಪೊಲೀಸರು ಮಾಡ್ತಿದ್ದಾರೆ. ಹೂವಿನ ಹಡಗಲಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಯಲ್ಲಿ ಏನು ಕಾರಣ? ಯಾಕಂದ್ರೆ ಗಂಡನ ಜೊತೆ ಬದುಕೋಕ್ ನನಗೆ ಬೇಡ, ನನಗಾಗಲ್ಲ, ನನಗೆ ಪ್ರಿಯಕರನೇ ಬೇಕು ಅನ್ನೋದಾಗಿ ಮನೆ ಬಿಟ್ಟು ಎಲ್ಲ ಆ ಕಡೆ ಬಂದವರು. ಏನಾಯ್ತು ನೋಡಿ, ಆ ಪತ್ರದಲ್ಲಾಯ್ತು ನನ್ನ ಸಾವಿಗೆ ಕಾರಣ ಅನ್ನೋದಾಗಿ ಬಹಳ ಪ್ರಮುಖವಾಗಿ ಎಲ್ಲವನ್ನ ಸುದೀರ್ಘವಾಗಿ ಇಂಚಿಂಚಾಗಿ ಸಮಯ, ಏನಾಯ್ತು, ಯಾಕೆ, ಏನು, ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು ನನ್ನ ಲವ್ವರ್. ಏನಾಗಿತ್ತಲ್ಲ, ಗಂಡನ್ ಬಿಟ್ಟು ಬಂದ್ರಲ್ಲ ಆಚೆ, ಆತನ ಹೆಸರನ್ನ ಉಲ್ಲೇಖ ಮಾಡಿ ಸದ್ಯ ಮೃತಪಟ್ಟಿರೋದು. ನೋಡಿ, ನನ್ನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು ಇವರ ನಡುವೆ ಏನಾಯ್ತು, ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಮುಂದಾದ್ರು, ಅಥವಾ ಬೇರೆ ಏನಾದ್ರೂ ಟ್ವಿಸ್ಟ್ ಟರ್ನ್ ಈ ಪ್ರಕರಣದಲ್ಲಿ ಇದೆಯಾ, ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು.